ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ. ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಗಟ್ಸಪ್ ಮಾಡೋದು ಹೆಂಗೆ ಅಂತೇಳಿ. ತುಂಬ ಜನ ಕೇಳ್ತಾ ಇದ್ರಿ ಭಾಳ ದಿನಗಳಿಂದಲೂ ಗಟ್ಸಪ್ ಮಾಡೋದು ತೋರಿಸಿ ಅಂತೇಳಿ. ಹಂಗಾಗಿ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಿಮಗೆ ಇಚ್ಛೆ ಬಂದಿರೋ ಕಾಳು, ಇಚ್ಛೆ ಬಂದಿರೋ ಸೊಪ್ಪುಗಳೆಲ್ಲ ಕೂಡ ಹಾಕ್ಕೋಬೋದು. ಆದರೆ ನಾನಿಲ್ಲಿ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ, ತುಂಬ ರುಚಿಕಟ್ಟಾಗಿ ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಯಾವ್ದು ಬೇಕಾದ್ರೆ ಕಾಳುಗಳು, ಸೊಪ್ಪುಗಳನ್ನು ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ಗಟ್ಸಪ್ ಯಾಕೆ ತೆಳ್ಳಗಿದೆ ಅಂತ ನೀವು ಕೇಳ್ಬೋದು. ನಾವಿಲ್ಲಿ ಗಟ್ಸಪ್ಪನ್ನು ಅನ್ನಕ್ಕೂ ಸರಿ ಹೊಂದಂಗೆ, ರೊಟ್ಟಿಗೂ ಚಪಾತಿಗೂ ಸರಿ ಹೊಂದಂಗೆ ಮಾಡ್ಕೊಳ್ತಿರೋದ್ರಿಂದ ಸ್ವಲ್ಪ ಮೀಡಿಯಮಾಗಿ ಮಾಡ್ಕೊಂಡಿದ್ದೀವಿ. ನಿಮಗೆ ಜಾಸ್ತಿ ಗಟ್ಟಿ ಬೇಕಂತಂದರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ರಿ, ಸ್ವಲ್ಪ ಮೀಡಿಯಮ್ ಬೇಕಂತಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. ಅಷ್ಟೇ, ಅದು ನಿಮ್ಮ ಇಚ್ಛೆ, ಅದು ತೆಳ್ಳಗೆ ಬೇಕು ಗಟ್ಟಿಗೆ ಬೇಕು ಅನ್ನೋದು. ಹಾಗಾಗಿ ನಾನು ಸ್ವಲ್ಪ ಮೀಡಿಯಮಾಗೆ ಮಾಡ್ಕೋತೀವಿ, ಯಾಕಂದರೆ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ, ಮತ್ತೆ ಕುದಿಸೋಕ್ಕೂ ಕೂಡ ಕಷ್ಟ ಆಗುತ್ತೆ. ಹಂಗಾಗಿ ಈ ಒಂದು ಹದಕ್ಕೆ ಮಾಡ್ಕೊಂಡಿದ್ದೀವಿ. ಬನ್ನಿ ನೋಡೋಣ ಇದನ್ನ ಹೇಗೆ ಮಾಡೋದು ಅಂತ. ನಾನಿಲ್ಲಿ ಏನು ಮಾಡ್ತಿದ್ದೀನಪ್ಪ ಅಂದರೆ, ಟೀ ಕುಡಿಯೋ ಕಪ್ಪಲ್ಲಿ 1 ಕಪ್ ಅಳತೆ ನೋಡಿ. ಟೀ ಕುಡಿಯೋ ಕಪ್ಪಲ್ಲಿ 1 ಕಪ್ ಅಳತೆ. ಇದು ಏನಿಲ್ಲ ಅಂದ್ರೂ ಒಂದು 5-6 ಜನ ಊಟ ಮಾಡ್ಬೋದು, ಅಷ್ಟಾಗುತ್ತೆ. 1 ಕಪ್ ಅಳತೆಯಷ್ಟು ತೊಗರಿಬೇಳೆ ಹಾಕೋತಾ ಇದ್ದೀನಿ. ಇದಕ್ಕೆ ಇವಾಗ ನಾನು 1 ಟೇಬಲ್ ಸ್ಪೂನ್ ಅಳತೆಯ ಅಲಸಂದೆ ಕಾಳು ಗೊತ್ತಾಗ್ತೈತಲ್ಲ ನೋಡಿ, 1 ಟೇಬಲ್ ಸ್ಪೂನ್ ಆದರೂ ಹಾಕ್ಕೋಬೋದು, 2 ಆದರೂ ಹಾಕ್ಕೋಬೋದು. ಸದ್ಯಕ್ಕೆ 1 ಹಾಕ್ಕೊಳ್ಳಿ ನೀವು, ಸಾಕು. ಸ್ವಲ್ಪ ಮಾಡಿ ಆಮೇಲೆ ಬೇಕಾದ್ರೆ ಜಾಸ್ತಿ ಮಾಡ್ಕೋತಾರೆ. 1 ಕಪ್ಪು ತೊಗರಿಬೇಳೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಅಲಸಂದೆ ಕಾಳು ಹಾಕ್ಕೊಂಡಿದ್ದೀನಿ. ಆಮೇಲಿಂದ ಹೆಸರು ಕಾಳು ಅಷ್ಟೇ, ಇದನ್ನು ಕೂಡ 1 ಟೇಬಲ್ ಸ್ಪೂನ್ ಹಾಕ್ಕೋತೀನಿ. ನಾನು ಕಡಿಮೆ ಮಾಡ್ತಿರೋದ್ರಿಂದ ಕಡಿಮೆನೇ ಹಾಕ್ಕೋತಾ ಇದ್ದೀನಿ. ನೀವು ಸದ್ಯಕ್ಕೆ ಇಷ್ಟೇ ಅಳತೆ ಮಾಡಿ. ಇವು ಜಾಸ್ತಿ ಆದರೆ ತೀರಾ ಇದಾಗ್ಬಿಡುತ್ತೆ ಅಂತೇಳಿ 1 ಚಮಚ ಹಾಕೋತಾ ಇದ್ದೀನಿ. 1 ಚಮಚ ಹೆಸರು ಕಾಳು. ಆಮೇಲಿಂದ ಒಂದಿಷ್ಟು ಶೇಂಗಾ ಬೀಜ, ನೋಡಿರಿ ಒಂದಿಷ್ಟು ಕಾಣಿಸ್ತಾ ಇತ್ತಲ್ಲ, ಒಂದಿಷ್ಟು ಶೇಂಗಾ ಬೀಜ ಹಾಕೋದ್ರಿಂದ ಗಟ್ಸೊಪ್ಪು ಭಾಳ ಅಂದರೆ ಭಾಳ ಚೆನ್ನಾಗಿ ಬರುತ್ತೆ. ಹಂಗಾಗಿ ಶೇಂಗಾ ಬೀಜನ ಮರಿದಂಗೆ ಹಾಕ್ರಿ. ಆಮೇಲಿಂದ ಒಂದು 4 ನೋಡಿರಿ ಒಂದಿಷ್ಟು ಕಡಲೆಕಾಳು. ಆಮೇಲಿಂದ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಕಾಳು ನೋಡಿರಿ. ಮೆಂತ್ಯ ಹಾಕೋದ್ರಿಂದನೂ ಅಷ್ಟೇ ಭಾಳ ಅಂದರೆ ಭಾಳ ಚೆನ್ನಾಗಿ ಬರುತ್ತೆ, ರುಚಿನೂ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದು. ನೋಡಿರಿ, ನಾನು ತೊಗರಿಬೇಳೆ ತೊಗೊಂಡಿರೋದು ಈ ಒಂದು ಟೀ ಕುಡಿಯೋ ಕಪ್ಪಿನ ಅಳತೆಗೆ ತಗೊಂಡಿದ್ದೀನಿ. ಈ ಕಪ್ಪು ನಿಮಗೆ ಸಾಕು. ಇದನ್ನು 4-5 ಜನ ಊಟ ಮಾಡ್ಬೋದು, ಹೆಚ್ಚು ಕಡಿಮೆ. ಇದನ್ನು ನೀವು ಚೆನ್ನಾಗಿ 2-3 ಸಲ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು, ನೀವೇನಿಲ್ಲ ಅಂದ್ರೂ ಒಂದು 3-4 ಗಂಟೆ ನೆನೆಸ್ಬೇಕು ಇವನ್ನ. ನೀವು ಮಧ್ಯಾಹ್ನಕ್ಕೆ ಮಾಡ್ತಿದ್ದೀರಾ ಅಂತಂದರೆ ಎದ್ದೇಟಿಗೆ ಎದ್ಕೊಟ್ಲೆ ನೀವು ಇವನ್ನೆಲ್ಲ ನೆನೆ ಹಾಕ್ಬಿಟ್ರಿ. ಮಧ್ಯಾಹ್ನ ನೀವು ಗಟ್ಸಪ್ ಮಾಡ್ಕೊಳಕ್ಕೆ ಅಲ್ಲಿ ಸರಿ ಹೋಗುತ್ತೆ. ನಾನೊಂದು 2-3 ಸಲ ತೊಳ್ಕೊಂಡ್ರೆ ಅದಕ್ಕೆ ಇವಾಗ ನೀರು ಹಾಕಿ ಇಡ್ತಾಯಿದ್ದೀನಿ, ಇದಕ್ಕೆ ನೆನ್ಕೊಂಡ್ಲಿ ಅಂತೇಳಿ. ಹಂಗೆ ಇದಕ್ಕೆ ಏನೆಲ್ಲ ಸೊಪ್ಪು ಬೇಕಾಗುತ್ತೆ ಅಂತೇಳಿ ತೋರಿಸ್ತೀನಿ, ಬನ್ನಿ ಇವಾಗ. ಇದಕ್ಕೆ ಬೇಕಾಗುತ್ತೆ ಪಾಲಕ್ ಸೊಪ್ಪು. ನೋಡಿರಿ, ಪಾಲಕ್ ಸೊಪ್ಪು ಎಷ್ಟಪ್ಪ ಅಂತಂದರೆ, ಒಂದು ಇಡಿಯಷ್ಟು ಸೋಸಿರೋದು, ನೀಟಾಗಿ ಸೋಸಿರೋದು ಒಂದು ಇಡಿಯಷ್ಟು ತೊಗೊಂಡಿದ್ದೀನಿ. ಒಂದು ಇಡಿಯಷ್ಟು ನಿಮಗೆ ಕಾಣಿಸ್ತಾ ಇತ್ತಲ್ಲ. ನೀವು ಇದನ್ನ ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಏನು ತೊಂದರೆ ಇಲ್ಲ. ಆಮೇಲಿಂದ ಇದು ಅರಿವೆ ಸೊಪ್ಪು ಅಂತ ನಿಮ್ಗೆ ಗೊತ್ತಿರುತ್ತಲ್ವ. ಅರಿವೆ ಸೊಪ್ಪನ್ನು ಅಷ್ಟೇ ಒಂದಿಷ್ಟು ತಗೊಂಡಿದ್ದೀನಿ. ಒಂದು ಕೈಗೆ ಹಿಡ್ಕೊಂಡ್ರೆ ಒಂದು ಸೀಡ್ ಆಗುತ್ತೇನೋ. ಇದಷ್ಟು ತೊಗೊಂಡು ಇದನ್ನು ಸೋಸ್ಕೊಂಡು ಸೊಪ್ಪುಗಳೆಲ್ಲದೂ ಅಷ್ಟೇ ಸೋಸ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೋಬೇಕಾಗುತ್ತೆ. ಇದಾದಮೇಲೆ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು. ಈ ಮೆಂತ್ಯ ಸೊಪ್ಪು ಏನಪ್ಪ ಅಂತಂದರೆ ಎಳೆದು ತಗೊಳ್ರಿ. ಈಗ ಏನಾದ್ರೂ ಇದು ಎಳೆದಿದ್ದರೆ ಮಾತ್ರ ಮುರಿದು ಹಾಕ್ಬೇಕು. ನಾರ್ನಾರು ಬಿಟ್ಕೊತಿದೆ, ಬಲ್ತಿದೆ ಅಂದರೆ ಅಂಥದ್ದು ಹಾಕಬೇಡಿ. ಬಲ್ತಿತ್ತು ಅಂತಂದರೆ ಬರೀ ಇಂಥದ್ದೊಂದು ಎಲೆಗಳಿರ್ತಾವೆ, ಇಂಥ ಎಲೆ ಮಾತ್ರ ಹಾಕ್ಕೊಳ್ರಿ. ಇದು ಒಂದು ಇಡಿಯಷ್ಟು ಮೆಂತ್ಯ ಸೊಪ್ಪು. ಮರಿಬೇಡಿ, ಇದನ್ನು ಜಾಸ್ತಿ ಬಲ್ತಿರೋದು ಹಾಕಿದರೆ ಸ್ವಲ್ಪ ಕಹಿ ಬರುತ್ತೆ ಗಟ್ಸೊಪ್ಪು. ಹಂಗಾಗಿ ಏನು ಮಾಡ್ತೀರಪ್ಪ ಅಂದರೆ, ಎಳೆದಿದ್ದರೆ ಹಿಂಗೆ ಅಂತಷ್ಟು ಮುರಿಬೇಕು. ಹಿಂಗೆ ಇದು ನೋಡಿರಿ, ಮುರಿತಿಲ್ಲ ಅಂದರೆ ಇದು ಬಲ್ತಿದೆ ಅಂತ ಅರ್ಥ. ಹಿಂಗೆ ನೋಡಿ, ಆಯಿತಾ. ಹಿಂಗೆ ಅಂತಷ್ಟು ಮುರಿದ್ರೆ ಎಳೆದಿರುತ್ತೆ ಅಂತೇಳಿ. ನಾರಿತ್ತು ಅಂದರೆ ಚೂರು ಬಲ್ತಿತೆ ಅಂತೇಳಿ. ಬಲ್ತಿರೋದು ಹಾಕಬೇಡ್ರಿ. ಅದನ್ನು ಬಲ್ತಿರೋದನ್ನ ಸಾರ್ಗೀರು ಮಾಡ್ಕೊಂಡ್ರೆ ಹಾಕೋವಂತ್ರಿ. ಎಳೆಯದು ಮೆಂತ್ಯ ಸೊಪ್ಪ ಒಂದು ಎಳೆಯಷ್ಟು ಹಾಕೊಳ್ರಿ. ಈ 3 ಸೊಪ್ಪನ್ನು ಹಾಕಿ ಗಟ್ಸೊಪ್ಪು ಮಾಡ್ತಿರೋದು. ಇದನ್ನೆಲ್ಲ ನೀಟಾಗಿ ಸೋಸ್ಕೊಂಡು ಒಂದು 2-3 ಸಲ ನೀರ ತೊಳ್ಕೊಂಡು ನಾವು ಬೇಸಕ್ಕೆ ಹಾಕೋಬೇಕಾಗತ್ತೆ. ಅದು ನಿಮಗೆ ತೋರಿಸ್ತೀನಿ, ಬನ್ನಿ. ನೋಡಿರಿ, ಇಷ್ಟು ಸೊಪ್ಪನ್ನು ತೊಗೊಂಡಿದ್ದೀನಿ. ಅದೊಂದು ಸ್ವಲ್ಪ, ಇದೊಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ, ಸೊಪ್ಪಿಂದ ಏನು ತೊಂದರೆ ಇಲ್ಲ. ನೀವು ಬೇಕಾದ್ರೆ 2 ಕಪ್ಪು ತೊಗರಿಬೇಳೆ ಕೂಡ ತೊಗೋಬೋದು, ನಿಮ್ಮ ಇಚ್ಛೆ ಅದು, ಈ ಒಂದು ಅಳತೆಗೆ.
ಇವಾಗ ಒಂದು ಕುಕ್ಕರ್ ತಗೊಳ್ರಿ. ಕುಕ್ಕರ್ ತಗೊಂಡು ಏನೇನೆಲ್ಲ ಹಾಕೋಬೇಕು ಅಂತೇಳಿ ತೋರಿಸ್ತೀನಿ ಬರ್ರಿ. ನಾನು ಆವಾಗಲೇ ತೋರಿಸಿದ್ನಲ್ಲ, ನಿಮ್ಮ ನೆನೆ ಹಾಕಿದ್ನಲ್ಲ ಎಲ್ಲ ಕಾಳು ಬೇಳೆ ಎಲ್ಲ ಸೇರಿ, ಇವು ನೆಂದಿದ್ದಾವೆ. ನೆಂದಿರೋನು ಕೂಡ ಇದೇ ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಆಮೇಲೆ ನೋಡಿರಿ, ಈ 3 ಥರದ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 2-3 ಸತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅರಿವೆ ಸೊಪ್ಪು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು 3 ಇದನ್ನು ಕೂಡ ಇದಕ್ಕೆ ಹಾಕ್ಕೊಳ್ರಿ. ನೋಡೋಕೆ ಇಷ್ಟೊಂದು ಅನ್ನಿಸ್ತೈತೆ ಅಷ್ಟೇ, ಇದು ಬೆಂದ ಮೇಲೆ ಇಟಾಗುತ್ತೆ ಅದು, ಹಾಗಾಗಿ ಏನು ತೊಂದರೆ ಇಲ್ಲ. ಇಲ್ಲಿ ಜಾಸ್ತಿ ಅನಿಸಿದ್ರೆ ನೀವೇನು ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಸೊಪ್ಪೇನದು ಬೆಂದ ಮೇಲೆ ಇಷ್ಟಾಗುತ್ತೆ. ಇದನ್ನು ಕೂಡ ಹಾಕ್ಕೊಳ್ಳಿ ಇದಕ್ಕೆ. ಇದಕ್ಕೆ ಇವಾಗ 4 ಟೊಮೊಟೊನ ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ. 4 ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕ್ಲೇಬೇಕು ನೀವು ಇದಕ್ಕೆ, ಹಂಗಾದ್ರೆ ಚೆನ್ನಾಗಿ ಬರುತ್ತೆ. ಇಷ್ಟು 4 ಟೊಮೊಟೊ ಹಾಕಿರೂ ಕೂಡ ನಾನು ಲಾಸ್ಟಿಗೆ ಒಂದು ಚೂರು ಹುಣಸೆ ಹುಳಿ ಕೂಡ ಹಾಕ್ತೀನಿ. ನಿಮ್ಗೆ ಹುಣಸೆ ಹುಳಿ ಬೇಡ ಅಂತಂದರೆ ಇನ್ನೊಂದು ಟೊಮೊಟೊನ ಎಕ್ಸ್ಟ್ರಾ ಹಾಕೊಳ್ರಿ ನೀವು. ನಿಮಗೆ ಏನಾದರೂ ಟೊಮೊಟೊ ಸಿಪ್ಪೆ ಇಷ್ಟ ಆಗಲ್ಲ ಅಂತಂದರೆ ಹಂಗೆ ಟೊಮೊಟೊ ಹಣ್ಣನ್ನ ಟೊಮೊಟೊ ಹಣ್ಣು ಹಾಕ್ಬಿಟ್ಟು ಆಮೇಲೆ ಲಾಸ್ಟಿಗೆ ಬೆಂದ ಮೇಲೆ ಸಿಪ್ಪೆ ತೆಗೆದು ಆಮೇಲೆ ಕೂಡ ಕಿವುಚಿ ಕೂಡ ಹಾಕೋಬೋದು ಇದಕ್ಕೆ. ನಮಗೇನು ಆ ಥರ ಇಲ್ಲದೆ ಇರೋದ್ರಿಂದ ನಾನು ಹಿಂಗೆ 4 ಹೋಳಿಗೆ ಹೆಚ್ಚಿ ಹಾಕ್ತಾಯಿದ್ದೀನಿ. ಆಮೇಲೆ 1 ಚಮಚದಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ನೋಡಿರಿ, 1 ಚಮಚ ಜೀರಿಗೆ. ಒಂದು ಮೀಡಿಯಮ್ ಸೈಜ್ದೊಂದು ಈರುಳ್ಳಿ ಕಟ್ ಮಾಡಿರೋದು ಒಂದು ಪೀಸ್ ಮಾಡಿ ದೊಡ್ಡಕ್ಕೆ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಹಸಿಮೆಣ್ಸಿಕಾಯಿನ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿಕಾಯಿನ ಒಗ್ಗರಣೆಗೂ ಹಾಕ್ತೀನಿ. ನಾನಿಲ್ಲಿ ಖಾರಕ್ಕೆ ಹಸಿಮೆಣ್ಸಿಕಾಯಿ ಬಳಸ್ತಾಯಿದ್ದೀನಿ. ನಿಮಗೆ ಹಸಿಮೆಣ್ಸಿಕಾಯಿ ಆಗಲ್ಲ ಅಂತಂದರೆ ಖಾರದ ಪುಡಿ ಕೂಡ ಬಳಸ್ಬೋದು. ಖಾರದ ಪುಡಿ ಬಳಸೋ ಅಂತಾರೆ ಹಸಿಮೆಣ್ಸಿಕಾಯಿನ ಹಾಕಬೇಡ್ರಿ ಅಷ್ಟೇ. ನಾನಿಲ್ಲಿ ಒಂದು 4-5 ಮೆಣಸಿಕಾಯಿನ ಉದ್ದುದ್ದಕ್ಕೆ ಸೀಳಿ ಇದಕ್ಕೆ ಹಾಕೋತಾ ಇದ್ದೀನಿ. ಹಂಗೆ ಇದಕ್ಕೆ ಬೇಯೋದಕ್ಕೂ ಕೂಡ ಬೆಳ್ಳುಳ್ಳಿ ಹಾಕಬೇಕು. 4 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಭಾಳ ದಪ್ಪ ಇದ್ದಾವೆ, ಸೌದೆ ಒಳಕೆ ಆಗಿದ್ದಾವೆ. ಅದಕ್ಕೆ ಇದನ್ನೇನು ಮಾಡ್ತೀನಿ, ಜಜ್ಜಿ ಹಾಕ್ತಿದ್ದೀನಿ. ನಿಮ್ಗೆ ಅಳತೆ ಗೊತ್ತಾಗುತ್ತಲ್ಲ ಬೆಳ್ಳುಳ್ಳಿ. ಒಂದು ಮೀಡಿಯಮ್ ಎಸಳಿದ್ರೆ ಒಂದು 10 ಎಸಳು ಹಾಕಿ ಜಜ್ಜಿ ಇದಕ್ಕೆ ಬೇಯೋದಕ್ಕೆ ಅಂತೇಳಿ. ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಹಾಕ್ತಾಯಿದ್ದೀನಿ ಇದಕ್ಕೆ. ಇವಾಗ ಇದಕ್ಕೆ ಒಂದು ಚೂರು ಉಪ್ಪು ಹಾಕಬೇಕು. ಚೂರು ಅಂದರೆ ಚೂರು, ಯಾಕಂದರೆ ನಾವು ಲಾಸ್ಟಿಗೆ ಹಾಕೋ ಉಪ್ಪು ಬೇರೆ, ಈಗ ಹಾಕೋ ಉಪ್ಪು ಬೇರೆ. ಇವಾಗ ಹಾಕ್ತಿರೋದು ಇದೆಲ್ಲ ಬೆಂದ ಮೇಲೆ ಸಪ್ಪಗಾಗುತ್ತೆ ಅಂತೇಳಿ ಸ್ವಲ್ಪ ಉಪ್ಪು ಹಾಕೋಬೇಕು. ನೀವಿಲ್ಲೇ ಜಾಸ್ತಿ ಉಪ್ಪು ಹಾಕಿದ್ರಿ ಅಂತಂದರೆ ಗಾಢ ಬೇಯೋದಿಲ್ಲ. ಅದಕ್ಕೆ ಇಲ್ಲೊಂದು ಸ್ವಲ್ಪ ಅದು ಸಪ್ಪೆ ಬೀಳಬಾರ್ದು ಅಂತೇಳಿ ಒಂದು ಚೂರು ಉಪ್ಪು ಹಾಕ್ಕೊಳ್ರಿ. ಆಮೇಲಿಂದ ಲಾಸ್ಟಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಂಡು ಕುದಿಸ್ಕೊಂಡ್ರಾಗುತ್ತೆ. ಈಗ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಇವಾಗಿದು ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೋಬೇಕು. ನಿಮಗೆ ಗೊತ್ತಾಗುತ್ತಲ್ಲ ಎಷ್ಟು ನೀರು ಹಾಕ್ಕೋಬೇಕು ಅಂತೇಳಿ. ಜಾಸ್ತಿ ನೀರು ಹಾಕ್ಕೋಬಾರ್ದು, ಅದು ಸ್ವಲ್ಪ ಮುಳುಗೋವಷ್ಟು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೇಕಾಗತ್ತೆ. ನಾನಿಲ್ಲಿ ಒಂದು 2 ಗಿಂಡಿ ನೀರನ್ನು ಹಾಕ್ತಾಯಿದ್ದೀನಿ. ನೋಡೋಣ ಕಣ್ರಿ, ಹಿಂಗೆ ಹಾಕಿದ ಮೇಲೆ ಒಂದು ಸರ್ತಿ ಹಿಂಗೆ ಚೆಕ್ ಮಾಡಿರಿ ಈ ಥರ. ಇದು ನಿಮಗೆ ತುಂಬಿದೆ ಅಂತ ಅನ್ನಿಸ್ತೈತೆ, ಸೊಪ್ಪಿರೋದ್ರಿಂದ ಹಂಗೆ ಅನ್ನಿಸ್ತೈತೆ. ಒಂಚೂರು ಬಿಸಿ ಆಗ್ತಿದ್ದಂಕಲೇ ಎಲ್ಲ ತೊಳಕೋಗಿ ಕೂತ್ಕೊಳ್ಳುತ್ತೆ. 5 ಲೀಟ್ರ್ ಕುಕ್ಕರ್ ತಗೊಂಡಿದ್ದೀನಿ. ಇದು ಸ್ವಲ್ಪ ಹಿಂಗೆ ಮಾಡಿಕೊಂಡು ನಾನಿಲ್ಲೊಂದು 2 ಗಿಂಡಿ ತೊಗೊಂಡಿದ್ದೀನಿ. ಗಿಂಡಿ ಅಂದರೆ ಈ ಥರದ್ದು. ನಾನು 2.5 ಗಿಂಡಿ ಹಾಕ್ತೀನತ್ತ. ನಿಮಗೆ ಅಳತೆ ಹೆಂಗೆ ಗೊತ್ತಾಗಬೇಕಪ್ಪ ಅಂತಂದರೆ ಹಿಂಗೆ ಗೊತ್ತಿದ್ರೆ ಸ್ವಲ್ಪ ನೀರು ಕಾಣಬೇಕು. ಹಿಂಗೆ ನೋಡಿರಿ, ನೀರು ಕಾಣಿಸ್ತೈತೆ. ಹಿಂಗೆ ಗೊತ್ತಿದ್ರೆ ನೀರು ಕಾಣಿಸ್ಬೇಕು ಹಿಂಗೆ ಬಿಗಿಯಾಗಿ. ಜಾಸ್ತಿನೂ ಹಾಕ್ಬಾರ್ದು, ತಳ್ಳಗಿದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ಹಿಂಗೆ ಗೊತ್ತಿದ್ರೆ ನಿಮಗೆ ನೀರು ಸ್ವಲ್ಪ ಮೇಲೆ ಬಂದಿರೋದು ಕಾಣಿಸ್ಬೇಕು. ಆವಾಗ ಕರೆಕ್ಟಾಗಿ ಬರುತ್ತೆ ಅಂತ ಅರ್ಥ ನಿಮಗಿದು. ಇದನ್ನು ಏನು ಮಾಡ್ತೀರಪ್ಪ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ 2 ವಿಸಿಲ್ನ ಹಾಕಿಸ್ಕೋಬೇಕು ಇದನ್ನು ಚೆನ್ನಾಗಿ. ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ಸಿಮ್ಮಿಗಿಂತ ಜಾಸ್ತಿ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ 2 ವಿಸಿಲ್ ಹಾಕಿಸ್ಕೊಳ್ರಿ. ಕುಕ್ಕರ್ ಬಗ್ಗೆ ಕೇಳಿದ್ರಿ, ಎಲ್ಲಿ ತೊಗೊಂಡಿದ್ರು ಅಂತೇಳಿ. ಇದು 3 ಕುಕ್ಕರ್ನ ಆಫರಲ್ಲಿ ತೊಗೊಂಡಿದ್ದು. ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮ್ಗೆ ಇಷ್ಟ ಇದ್ದರೆ ಬೇಕಾದ್ರೆ ನೋಡಿ ತೊಗೋಬೋದು. ನೋಡಿರಿ, ಇಷ್ಟು ಉರಿ ಇಟ್ಟು ಇದರಲ್ಲಿ 2 ವಿಸಿಲ್ ಹಾಕಿಸ್ಕೊಳ್ಳಿ, ಆಯಿತಾ. ಯಾವತ್ತೇ ಆಗಲಿ ನೀವು ಸ್ಟೀಲಿಂಗ್ ಕುಕ್ಕರಲ್ಲಿ ಅಡುಗೆ ಮಾಡ್ಬೇಕಾರೆ ಅದೆಂಥ ತಲೆಯೋಗಂತ ಕೆಲಸ ಇರಲಿ, ಇಷ್ಟು ಫುಲ್ ಹೈ ಫ್ಲೇಮಲ್ಲಿ ಯಾವತ್ತೂ ಇಟ್ಟು ಅಡುಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾವತ್ತೂ ಕೂಡ ಸಿಮ್ಮು ಇಲ್ಲ ಅಂತಂದರೆ ಮೀಡಿಯಮ್ ಫ್ಲೇಮು ಇವೆರಡರಲ್ಲೇ ಮಾಡಬೇಕು ನೀವು.
ಯಾಕಂದರೆ ಇವು ಸ್ವಲ್ಪ ಡೇಂಜರ್ ಇರ್ತವೆ ಅದಕ್ಕೇ. ಇವಾಗ ಬರ್ರಿ ಇದು ಹೆಂಗೆ ಬೆಂದೈತೆ ನೋಡೋಣ ಕುಕ್ಕರ್. ಓ ಕ್ಯಾಮ್ರಾನೇ ಮಬ್ಬಾಗೋಗ್ಬಿಡುತ್ತೆ. ಸರಿ ಆಯ್ತು ನೋಡಿರಿ. ಇವಾಗ ಇದು ಹಿಂಗೆ ಮಾಡಿಕೊಡ್ರಿ. ನಿಮ್ಗೆ ಇವಾಗ ಇದು ತೆಳ್ಳಗಾಗಿದೆ ಅಂತ ಅನ್ನಿಸ್ತಾ ಇದೆ, ಆದರೆ ತೆಳ್ಳಗಾಗಲ್ಲ. ಇದಕ್ಕಿನ್ನ ಸಾಂಬಾರು ಪುಡಿ ಇದೆಲ್ಲ ಹಾಕಿದ ಮೇಲೆ ಗಟ್ಟಿ ಬರುತ್ತಿದೆ. ಇವಾಗ ಇದನ್ನೊಂದು ಸತಿ ಹಿಂಗೆ ಮಾಡ್ಕೊಳ್ರಿ. ಸ್ವಲ್ಪ ಬೇಕು ಅಂದರೆ ನೀವು ಮಸ್ಕೋಬೋದು. ಇವು ಬರ್ತಾವಲ್ಲ ಮಸಿ ಅಂತವು, ಅವು ಇದ್ದರೆ ಅವನ್ನು ಮಸ್ಕೋಬೋದು. ಇಲ್ಲಾಂದರೆ ಏನು ತೊಂದರೆ ಇಲ್ಲ. ಸಾಂಬಾರು ಪುಡಿ ಇದೆಲ್ಲ ಹಾಕಿ ಕುದಿಸಿದ ಮೇಲೆ ಗಟ್ಟಿಗಾಗುತ್ತಿದ್ದು. ಇವಾಗ ಇದಕ್ಕೆ ಏನೇನು ಹಾಕಬೇಕು ಅಂತ ತೋರಿಸ್ತೀನಿ ಬರ್ರಿ. ಇವಾಗ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ತೀನಿ. ಕೆಲವು ಸಾಂಬಾರು ಪುಡಿನಲ್ಲಿ ಖಾರದ ಪುಡಿ ಮಿಕ್ಸ್ ಮಾಡಿರ್ತಾರೆ. ಆ ಥರ ಇದ್ದವರು ಮೆಣಸಿಕಾಯಿನ ಹಾಕೋಬಿಡ್ರಿ, ಹಸಿಮೆಣ್ಸಿಕಾಯಿ. ಇಲ್ಲಿ ನಮ್ಮದಕ್ಕೆ ಖಾರದ ಪುಡಿ ಮಿಕ್ಸ್ ಆಗಿಲ್ಲ. ಹಂಗಾಗಿ ಏನು ಮಾಡ್ತಿದ್ದೀವಪ್ಪ ಅಂತಂದರೆ ಸಾಂಬಾರು ಪುಡಿನ 2 ಚಮಚ ಹಾಕೋತಾ ಇದ್ದೀನಿ. 2 ಚಮಚ ಸಾಂಬಾರು ಪುಡಿ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಹಿಂಗೆ. ಹಾಗೆ ನೋಡಿರಿ, ಒಗ್ಗರಣೆಗೆ ಏನೇನು ಬೇಕಾಗುತ್ತಪ್ಪ ಅಂತಂದರೆ ಹಸಿಮೆಣ್ಸಿಕಾಯಿ. ನಾನು ಇಲ್ಲಿ ಖಾರದ ಪುಡಿ ಬಳಸಿಲ್ಲ, ಹಸಿಮೆಣ್ಸಿಕಾಯಿ ಬಳಸಿರೋದಕ್ಕೆ ಬೇಯಿಸೋಕೆ 4 ಹಾಕಿದ್ದೀನಿ, ಒಗ್ಗರಣೆಗೆ 4 ತಗೊಂಡಿದ್ದೀನಿ. ಒಂದು ಸಣ್ಣದೊಂದು ಈರುಳ್ಳಿ ತಗೊಂಡಿದ್ದೀನಿ, ಕರಿಬೇವು, ಜಜ್ಜಿರೋ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಅಂತ ತಗೊಂಡಿದ್ದೀನಿ. ಇಲ್ಲೇನು ಮಾಡ್ತೀನಪ್ಪ ಅಂದರೆ ಇವಾಗ ನಾನು ಕಾಯಿನ ಇದಕ್ಕೆ ಹಾಕ್ಬಿಡ್ತೀನಿ. ನೋಡಿರಿ, ಕಾಯಿ ಬೇಕಿದ್ದಕ್ಕೆ ಹಸೆ ಕಾಯಿ ತುರಿದಿರೋದು ತೊಗೋಬೇಕು ನೀವು. ಕಾಯಿ ಇದಕ್ಕೆ ಹಾಕೊಬಿಡ್ತೀನಿ ಇಲ್ಲೇ. ಕಾಯಿ ಕೊತ್ತಂಬರಿ 2 ಹಾಕ್ಕೊಳ್ರಿ, ಏನು ತೊಂದರೆ ಇಲ್ಲ. ಇದು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಿಂಗೆ. ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಬೇಕಾಗತ್ತೆ. ಕುದೀತಾ ಗಟ್ಟಿಗೆ ಬರುತ್ತಿದ್ದು. ಈ ಟೊಮೆಟೊ ದೊಡ್ಡಕ್ಕಿದಾವಲ್ಲ, ಇವನ್ನ ಬೇಕಾದ್ರೆ ನೀವು ಮಸಿಬೋದು ಈ ಥರ ಹಿಂಗೆ ಚಮಚ ತೊಗೊಂಡು, ಸಾರಿನ ಚೋಟ್ ತೊಗೊಂಡು ಹಿಂಗೆ ಅಂದರೆ ಅವು ಸಣ್ಣಕ್ಕೆ ಹಾಕವೆ. ಬರೀ ಇದಕ್ಕೆ ಒಗ್ಗರಣೆ ಹಾಕೋದು ಹೆಂಗೆ ಅಂತ ತೋರಿಸ್ತೀನಿ. ತೋರಿಸೋದೇ ನಿಮಗೆ ಗೊತ್ತಿರುತ್ತೆ. ಒಗ್ಗರಣೆ ಹಾಕೋಣ ಬರ್ರಿ ಅಂತ ಕರಿತಾ ಇದ್ದೀನಿ. ಸಣ್ಣದೊಂದು ಬಾಣಲೆ ಇಟ್ಕೊಳ್ರಿ, ಸ್ಟವ್ ಹಚ್ಚಿರಿ, ಎಣ್ಣೆ ತಗೊಳ್ರಿ, ಎಣ್ಣೆನ ಹಾಕ್ಕೊಳ್ರಿ. ಎಣ್ಣೆ ಒಂಚೂರು ಜಾಸ್ತಿ ಹಾಕ್ರಿ, ಯಾಕಂದರೆ ನಾವು ಅಲ್ಲೆಲ್ಲಿ ಬೇಯ್ಬೇಕಾದ್ರೆ ಎಣ್ಣೆ ಹಾಕಿಲ್ಲ. ಇಲ್ಲೇ ಅಲ್ಲ, ಒಂಚೂರು ಜಾಸ್ತಿ ಅಂದರೆ ತೀರಾ ಜಾಸ್ತಿ ಅಲ್ಲ, ಇಷ್ಟಿದ್ರೆ ಸಾಕು. ಹಾಕ್ತಿದ್ದಂಕಲ್ಲಿ ಇದಕ್ಕೆ ಸಾಸಿವೆ ಕಾಳು ಹಾಕ್ರಿ. ನೀವು ಅಂದ್ಕೋತೀರ ಎಣ್ಣೆ ಏನಿದೊಂದು ಟಿನ್ ಸುರಿದೈತೆ ಅಂತೇಳಿ. ಅಷ್ಟೊಂದು ಎಣ್ಣೆ ಇಲ್ಲ ಅದು. ನಿಮ್ಗೆ ಹಂಗೆ ಇದರಲ್ಲಿ ವೀಡಿಯೋದಲ್ಲಿ ಕಾಣಿಸ್ತಾ ಐತಿ. ಇಲ್ಲಿ ಎದುರುಗಡೆ ನೋಡ್ಬೇಕಾದ್ರೆ ಕಡಿಮೆ ಐತೆ. ನಿಮ್ಗೆ ಯಾರು ಎಣ್ಣೆ ಜಾಸ್ತಿ ಬೇಡಪ್ಪ ಅಂದರೆ ಒಂಚೂರು ಕಡಿಮೆನೇ ಹಾಕ್ಯಾಳ್ರಿ, ಏನು ತೊಂದರೆ ಇಲ್ಲ. ಈ ಸಾಸಿವೆ ಸಿಡ್ಜಿದಂಕಲ್ಲೇ ಒಂದು 4 ಕಾಳು ಜೀರಿಗೆ ಹಾಕ್ಕೊಳ್ರಿ. ಹಿಂದೆ ಗುಟ್ಟಲ್ಲೇ ಈರುಳ್ಳಿ ಹಾಕ್ಕೊಳ್ರಿ, ಮೆಣಸಿಕಾಯಿ ಹಾಕ್ರಿ, ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ರಿ. ಇವಾಗ ಕರಿಬೇವು ಇದೆಲ್ಲ ಹಾಕ್ರಿ. ಒಂದು 2 ನಿಮಿಷ ಮಾಗಿಸ್ರಿ ಇದನ್ನು. ಚೆನ್ನಾಗಿ ಮಾಗಬೇಕಿದೆ. ಒಂದು 2 ನಿಮಿಷ ಮಾಗಿದ್ಮೇಲೆ ಅದಕ್ಕೆ ಹಾಕಿ ಕುದಿಸಿ ಇನ್ನೊಂಚೂರು ಉಪ್ಪು ಹಾಕಿ ಗಟ್ಟಿ ಬರ್ತಂಗೆ 5 ನಿಮಿಷ ಕುದಿಸ್ಬಿಟ್ರೆ ಎಂಥ ಒಳ್ಳೆ ಗಟ್ಸಪ್ ರೆಡಿ ಆಗುತ್ತೆ. ಈ ಚಪಾತಿ ರೊಟ್ಟಿಗಳಿಗಂತೂ ಅನ್ನಕ್ಕೆ ಭಾರಿ ಚೆನ್ನಾಗಿರುತ್ತೆ. ಒಂಚೂರು ತೆಳ್ಳಗೆ ಮಾಡ್ಕೊಂಡ್ರೆ ಮುದ್ದೆ ಜೊತೆಗೂ ತಿನ್ಬೋದು. ತೀರಾ ತೆಳ್ಳಗೆ ಬೇಡ. ಚಪಾತಿ, ರೊಟ್ಟಿ, ಅನ್ನ ಈ 3ಕ್ಕೂ ಭಾರಿ ಚೆನ್ನಾಗಿರುತ್ತೆ. ಇದು ಭಾಳ ಜನ ಕೇಳ್ತಿದ್ರಿ ಗಟ್ಸಪ್ ತೋರಿಸಿ ಅಂತೇಳಿ. ಹಾಗಾಗಿ ನಮ್ಮ ಕಡೆ ಮಾಡೋ ಗಟ್ಸಪ್ ತೋರಿಸ್ತಾ ಇದ್ದೀನಿ. ನಮ್ಮ ಕಡೆ ಹಿಂಗೆ ಮಾಡೋದು. ನೀವು ಬೇಕು ಅಂತಂದರೆ ಹಸೆ ಬಟಾಣಿಗಳು ಹಾಕ್ಕೋಬೋದು, ಇಲ್ಲ ಒಣ ಬಟಾಣಿ ಇದ್ದರೆ ಅವನು ನೆನೆ ಹಾಕಿ ಅವನು ಹಾಕ್ಕೋಬೋದು. ನಿಮ್ಗೆ ಯಾವ ಸೊಪ್ಪು ಬೇಕಾದ್ರೂ ಹಾಕ್ಕೋಬೋದು. ಇವೇ ಸೊಪ್ಪು ಅಂತೇನಿಲ್ಲ.
ಎಲ್ಲದಕ್ಕೂ ಭಾರಿ ಚೆನ್ನಾಗಿರುತ್ತೆ, ಭಾರಿ ಮಸ್ತಾಗಿರುತ್ತೆ. ಸಾಕಿಷ್ಟು ಒಗ್ಗರಣೆ ಈ ಕಡೆ ಕಿಕ್ಕಿ ಇದಿಡ್ರಿ. ಇವಾಗ ಗಟ್ಟಿ ಸೊಪ್ಪಿಂದ ಇಟ್ಟು ಈ ಒಗ್ಗರಣೆ ಹಾಕಿದ್ದೀರಲ್ಲ ಇದನ್ನ ಇದಕ್ಕೆ ಸುರೀರಿ. ಇಷ್ಟು ಮಾಡಿದ್ರಿ ಅಂತಂದರೆ ಗಟ್ಟಿ ಸೊಪ್ಪು ರೆಡಿ ಆಯಿತು. ಈಗ ಚೆನ್ನಾಗಿ ಕುದಿ ಬಿದ್ಮೇಲೆ ಒಂದು 5 ನಿಮಿಷ ಕುದಿಸ್ಬೇಕು. ನೀವು ಖಾರದ ಪುಡಿ ಹಾಕೋದಾದ್ರೆ ಈ ಸ್ಟೇಜ್ನಾಗ ಖಾರದ ಪುಡಿ ಹಾಕೋಬೇಕು. ನೀವು ಕುದಿಯೋಕೆ ಇಡ್ತೀರಲ್ವ, ಈ ಒಂದು ಇದರಲ್ಲಿ ಖಾರದ ಪುಡಿ ಹಾಕೋಬೇಕು. ನೀವು ಹಿಂಗೆ ದೊಡ್ಡ ದೊಡ್ಡ ಟೊಮೊಟೊ ಇರ್ತಾವಲ್ಲ, ಹಿಂಗೆ ನಿಮ್ಗೆ ತೀರಾ ದೊಡ್ಡ ಅನಿಸಿದ್ವು ಅಂತಂದರೆ ಹಿಂಗೆ ಹಾಕಿ ಹಿಂಗೆ ನುರಿದು ಬಿಡ್ರಿ. ಇಲ್ಲೇ ಹಿಂಗೆ ಬೇಕು ಅಂತಂದರೆ. ಆ ಸಿಪ್ಪೆ ನಿಮ್ಗೆ ಹಸಾಗಲ್ಲಪ್ಪ, ನಮ್ಗೆ ಚೆನ್ನಾಗಿರಲ್ಲ ಅಂದರೆ ನಾನು ಹೇಳ್ದಂಗೆ ಹಂಗೆ ಉಂಡೆ ಟೊಮೆಟೊ ಹಣ್ಣು ಹಾಕಿ ಅವ್ರನ್ನ ಹಂಗೆ ಸಿಪ್ಪೆ ತೆಗೆದು ಆಮೇಲೆ ಒಂಚೂರು ಕಿವುಚಿ ಹಾಕ್ರಿ ಅಷ್ಟೇ. ಆವಾಗಲೂ ಉಪ್ಪು ಕಡಿಮೆ ಹಾಕಿದ್ದೆ. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ತಕ್ಕನಾಗ ಹಾಕಬೇಕು ಒಂಚೂರು. ಇಷ್ಟು ಹಾಕಿದ್ರಿ ಅಂತಂದರೆ ರುಚಿಯಾದ ಗಟ್ಟಿ ಸೊಪ್ಪು ರೆಡಿ ಆಗುತ್ತೆ. ಇದು ಚೆನ್ನಾಗಿ ಕುದಿಬೇಕು. ಇವಾಗ ಕುದ್ದು ಸ್ವಲ್ಪ ಗಟ್ಟಿ ಆಗುತ್ತೆ. ಹೆಂಗೆ ಇರ್ತವೆ 2 ದಿನ ಇಟ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನಾನು ಹೇಳಿದ್ನಲ್ಲ ಸ್ವಲ್ಪ ಹುಣಸೆ ಹುಳಿನೂ ಹಾಕ್ತೀನಿ ಅಂತೇಳಿ, ಹಾಗೆ ಒಂದು ಸ್ವಲ್ಪ ಹುಣಸೆ ಹುಳಿನೂ ಸೇರಿಸ್ತಾ ಇದ್ದೀನಿ. ನಮಗೆ ಹುಣಸೆ ಹಣ್ಣು ಟೊಮೆಟೊ ಹಣ್ಣು ಎರಡೂ ಬೇಕು. ನಿಮ್ಗೆ ಏನಾರ ಭಾಳ ತೆಳ್ಳಗಾಯ್ತಪ್ಪ ಅಂತಂದರೆ ಪ್ಲೇಟ್ ತೆಗೆದು ಹಿಂಗೆ ಕುದಿಸ್ರಿ. ಪ್ಲೇಟ್ ಏನು ಮುಚ್ಚಕ್ಕೆ ಹೋಗ್ಬೇಡ್ರಿ ಇದ್ರ ಮೇಲೆ. ಇಲ್ಲ ಗಟ್ಟಿಗೆ ಚೆನ್ನಾಗಿತ್ತಪ್ಪ ಅಂತಂದರೆ ಒಂದು ಪ್ಲೇಟ್ ಮುಚ್ಚಿ ಅವಾಗ ಕೈ ಆಡಿಸ್ತಾ, ಯಾಕಂದರೆ ಬೇಳೆ ಎಲ್ಲ ಹಾಕಿರ್ತೀವಲ್ಲ ತಳಕ್ಕೆ ಕುಂತ್ಕೊಂಡ್ಬಿಡ್ತದು. ಅವಾಗ ಹಿಂಗೆ ಕೈ ಆಡಿಸ್ಕೊಂಡು ಕುದಿಸ್ಕೋಬೇಕು ಸ್ವಲ್ಪ ಗಟ್ಟಿ ಬರೋ ತನಕ. ನೋಡ್ರಿ, ಹಿಂಗೆ ಕುದ್ದು ಗಟ್ಟಿದೆಲ್ಲ ಕೆಳಕ್ಕೆ ಹೋಗಿರುತ್ತೆ, ನೀರು ಮೇಲೆ ಬಂದಿರುತ್ತೆ. ಇಂಥ ಟೈಮ್ನಾಗೆ ಒಂದು 2 ನಿಮಿಷಕ್ಕೆ ಒಂದು ಸತಿ ಹಿಂಗೆ ಮಾಡ್ಕೋಬೇಕು. ಹಿಂಗೆ ಗೂರಾಡಿ ಕುದಿಸ್ಕೋಬೇಕು. ಅವಾಗ ತಳ ಹಿಡಿಯಲ್ಲ. ನೋಡಿರಿ, ಈ ಒಂದು ಹದಕ್ಕೆ ಬರ್ತಿದ್ದಂಕಲ್ಲೇ ಸ್ಟವನ್ನು ಆಫ್ ಮಾಡಿಬಿಟ್ಟು ಇವಾಗ ನೀವು ಗಟ್ಟಿ ಸೊಪ್ಪನ್ನು ಊಟ ಮಾಡಬಹುದು. ಸರಿ, ಹಾಗಾದರೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಟಾಟಾ, ಬಾಯ್.